ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಸಂಭವಿಸಿದ್ದು ಈ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈಗ ಬ್ರೂಕ್ಫೀಲ್ಡ್ ಆಸ್ಪತ್ರೆಗೆ ಎನ್ಐಎ ತಂಡ ಭೇಟಿ ಕೊಟ್ಟಿದೆ. ಸ್ಫೋಟದ ತೀವ್ರತೆಗೆ ಅಲ್ಲಿನ ಜನ ಬೆಚ್ಚಿಬಿದ್ದಿದ್ದಾರೆ. ಎನ್ಐಎ ಅಧಿಕಾರಿಗಳ ತಂಡ ವೈದ್ಯರಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಏನಾಯ್ತು ಈ ಘಟನೆ, ಹೇಗಾಯ್ತು, ಎಷ್ಟೊತ್ತಿಗಾಯ್ತು, ಯಾರ್ಯಾರು ಓಡಾಡಿದ್ರು, ಏನಾಯ್ತು ಅನ್ನೋ ವಿಚಾರವಾಗಿ ಎನ್ಐಎ ಗಾಯಾಳುಗಳ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಬ್ರೂಕ್ಫೀಲ್ಡ್ ಆಸ್ಪತ್ರೆಗೆ ಈಗ ರಾಷ್ಟ್ರೀಯ ತನಿಖಾಧಿಕಾರಿಗಳ ತಂಡ ಆಗಮಿಸಿರೋದು, ವೈದ್ಯರಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಈಗ ಬ್ರೂಕ್ಫೀಲ್ಡ್ ಆಸ್ಪತ್ರೆ ಬದಿಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಇಲ್ಲಿ ಕೆಫೆ ಎಂಡಿ ಹೇಳಿದ್ದಾರೆ, ಇಲ್ಲ ಇದು ನಮ್ಮ ಕಡೆಯಿಂದ ಯಾವುದೇ ತೊಂದರೆ ಆಗಿಲ್ಲ, ಸಿಲಿಂಡರ್ ಬ್ಲಾಸ್ಟ್ ಆಗಲಿ ಯಾವುದೂ ಕೂಡ ಆಗಿಲ್ಲ ಅಂತ. ಇತ್ತ ಎನ್ಐಎ ಅಧಿಕಾರಿಗಳ ತಂಡ ಕೂಡ ಭೇಟಿ ಕೊಟ್ಟಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಹಾಗಿದ್ರೆ ಇದೇನಾದ್ರೂ ಭಯೋತ್ಪಾದಕ ಚಟುವಟಿಕೆನ, ಈ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ, ಮತ್ತೆ ಯಾವ ರೀತಿ ತನಿಖೆ ನಡೀತಾ ಇದೆ? ಖಂಡಿತ ಸುಕನ್ಯಾ, ಈಗಾಗಲೇ ಈ ಘಟನೆ ಸಂಬಂಧವಾಗಿ ಆಸ್ಪತ್ರೆಗೂ ಕೂಡ ಎನ್ಐಎ ತಂಡ ಭೇಟಿ ನೀಡಿರುವಂಥದ್ದು. ನಿಜಕ್ಕೂ ಕೂಡ ಗಾಯಾಳುಗಳಿಗೆ ಆಗಿರುವಂತಹ ಒಂದು ಗಾಯದ ತೀವ್ರತೆ ಎಷ್ಟರ ಮಟ್ಟಿಗಿದೆ, ಜೊತೆಗೆ ಆ ರೀತಿಯಾದಂತಹ ಗಾಯಗಳ ಬಗ್ಗೆ ವೈದ್ಯರು ಯಾವ ರೀತಿಯಾದಂತಹ ಒಂದು ವರ್ಷನನ್ನ ಹೇಳ್ತಾರೆ ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಎನ್ಐಎ ಅಧಿಕಾರಿಗಳು ಆಸ್ಪತ್ರೆಗೂ ಕೂಡ ಭೇಟಿಯನ್ನು ನೀಡಿದ್ದಾರೆ. ಅದೇ ರೀತಿಯಲ್ಲಿ ಗಾಯಾಳುಗಳಿಂದ ಒಂದಿಷ್ಟು ಮಾಹಿತಿಗಳನ್ನು ಪಡೆಯುವಂಥದ್ದು, ಜೊತೆಗೆ ವೈದ್ಯರಿಂದ ಕೂಡ ಮಾಹಿತಿಯನ್ನು ಪಡೆಯುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಖಂಡಿತವಾಗ್ಲೂ TV9 ಏನೊಂದು ಸ್ಫೋಟದ ಪ್ರಕರಣ ನಡೆದಂಥ ಸಂದರ್ಭದಿಂದ ಇಂಚಿಂಚು ಮಾಹಿತಿಗಳನ್ನು ಪ್ರಸಾರ ಮಾಡ್ತಾ ಇರುವಂಥದ್ದು. ಈಗಾಗಲೇ ಈ ಘಟನೆ ಏನಿದೆ, ರಾಮೇಶ್ವರಂನಲ್ಲಿ ಈ ಸ್ಫೋಟ ನಡೆದಿರುವಂಥದ್ದು ಹಲವು ಅನುಮಾನಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಯಾಕಂದರೆ ಎಲ್ಲೋ ಒಂದು ಕಡೆ ಕಿಡಿಗೇಡಿಗಳಿಂದ ರಾಮೇಶ್ವರಂ ಕೆಫೆನ ಟಾರ್ಗೆಟ್ ಮಾಡಲಾಗಿದೆಯಾ ಅನ್ನುವಂಥ ಒಂದು ಅನುಮಾನ ಕೂಡ ಮೂಡ್ತಾ ಇರುವಂಥದ್ದು. ಯಾಕಂದರೆ ಈ ರಾಮೇಶ್ವರಂ ಕೆಫೆಯಲ್ಲಿ ಒಂದು ಅನುಮಾನಾಸ್ಪದ ಬ್ಯಾಗ್ಗಳು ಈ ಹಿಂದೆ ಕೂಡ ಪತ್ತೆ ಆಗಿತ್ತು ಅನ್ನುವಂಥ ವಿಚಾರವನ್ನು ಕೂಡ ಈಗಾಗಲೇ ತಿಳಿಸಲಾಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ರಾಜಾಜಿನಗರದಲ್ಲಿರುವಂತಹ ಏನೊಂದು ಬ್ರಾಂಚ್ನಲ್ಲಿ 2 ಬಾರಿ ಇದೇ ರೀತಿಯಾದಂಥ ಒಂದು ಅನುಮಾನಾಸ್ಪದವಾದಂಥ ಒಂದು ಬ್ಯಾಗ್ಗಳು ಪತ್ತೆ ಆಗಿತ್ತು. ಆ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ಅದನ್ನು ಒಪ್ಪಿಸುವಂಥ ಒಂದು ಕೆಲಸವನ್ನು, ಜೊತೆಗೆ ಅದನ್ನು ಪರಿಶೀಲನೆ ಮಾಡಿ ಒಂದು ತನಿಖೆಯನ್ನು ಮಾಡುವಂಥ ನಿಟ್ಟಲ್ಲಿ ಪೊಲೀಸರಿಗೆ ರಾಮೇಶ್ವರಂ ಕೆಫೆಯ ಸಿಬ್ಬಂದಿಗಳು ಕೂಡ ತಿಳಿಸಿದ್ರು. ಇನ್ನು ಅದಾದ ಬಳಿಕವಾಗಿ ಈಗ ವೈಟ್ಫೀಲ್ಡ್ನ ಭಾಗದಲ್ಲಿರುವಂತಹ ರಾಮೇಶ್ವರಂ ಕೆಫೆಯಲ್ಲಿ ಈ ರೀತಿಯಾದಂಥ ಒಂದು ಸ್ಫೋಟ ಸಂಭವಿಸಿರುವಂಥದ್ದು ಎಲ್ಲೋ ಒಂದು ಕಡೆ ಅನುಮಾನಕ್ಕೆ ಕಾರಣವಾಗುವಂಥದ್ದು. ಇನ್ನು ಸಹಜವಾಗಿ ಹೋಟೆಲ್ ಅಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಸೇರ್ತಾರೆ, ಇನ್ನು ಮಧ್ಯಾಹ್ನದ ಸಂದರ್ಭ ಅಂದರೆ ಮತ್ತಷ್ಟು ಜನ ಸೇರ್ತಾರೆ, ಎಲ್ಲರೂ ಕೂಡ ಊಟಕ್ಕೆ ಗ್ಯಾದರ್ ಆಗುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಹೋಟೆಲ್ನಲ್ಲೇ ಒಂದು ಸ್ಫೋಟ ಸಂಭವಿಸುತ್ತೆ ಅಂದರೆ ಸಾಕಷ್ಟು ಕೂಡ ಅನುಮಾನಕ್ಕೆ ಕಾರಣ ಆಗುತ್ತೆ. ಈಗಾಗಲೇ ಮೊದಲನೇದಾಗಿ ಒಂದು ಸಿಲಿಂಡರ್ ಸ್ಫೋಟದಿಂದ ಈ ರೀತಿಯಾದಂಥ ಅವಘಡ ಆಗಿರ್ಬೋದು ಅನ್ನುವಂಥ ಒಂದು ಅನುಮಾನ ಕೂಡಿತ್ತು. ಯಾವಾಗ ಈ ರೀತಿಯಾದಂಥ ಒಂದು ಘಟನೆ ಸಂಭವಿಸುತ್ತೆ, ಕೂಡಲೇ ಅಲ್ಲಿದ್ದಂಥ ಸ್ಥಳೀಯರು ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಒಂದು ಮಾಹಿತಿಯನ್ನು ನೀಡ್ತಾರೆ. ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಎಲ್ಲೋ ಒಂದು ಕಡೆ ಗೊಂದಲ ಉಂಟಾಗುತ್ತೆ. ಯಾಕಂದರೆ ಈ ಘಟನೆ ಸಂದರ್ಭದಲ್ಲಿ ಅಲ್ಲಿ ಸಿಲಿಂಡರ್ ಇರಲಿಲ್ಲ, ಹಾಗಾದರೆ ಈ ಸ್ಫೋಟ ಹೇಗೆ ಸಂಭವಿಸಿತು ಅನ್ನುವಂಥ ನಿಟ್ಟಲ್ಲಿ ಗೊಂದಲ ಆಗುತ್ತೆ. ಆಗಲೇ ಕೂಡಲೇ ಪೊಲೀಸರಿಗೆ ಕೂಡ ಒಂದು ಮಾಹಿತಿಯನ್ನು ನೀಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇನ್ನು ಸ್ಥಳಕ್ಕೆ ಬಂದಂತಹ ಸಿಬ್ಬಂದಿಗಳಿಗೂ ಕೂಡ ಈ ಸ್ಫೋಟದಿಂದ ಸಾಕಷ್ಟು ಅನುಮಾನ ಮೂಡುವಂಥದ್ದು. ಯಾಕಂದರೆ ಅಲ್ಲಿ ಸಿಕ್ಕುವಂಥ ಕೆಲವೊಂದು ವಸ್ತುಗಳು ನಿಜಕ್ಕೂ ಕೂಡ ಆತಂಕ ಸೃಷ್ಟಿಸುವಂಥದ್ದು. ಎಲ್ಲೋ ಒಂದು ಕಡೆ ಇಲ್ಲಿ ಬೇರೆ ರೀತಿಯಾದಂಥ ಒಂದು ಕಿಡಿಗೇಡಿ ಕೃತ್ಯ ಆಗಿದೆಯೋ ಅನ್ನುವಂಥ ಒಂದು ಅನುಮಾನ ಕೂಡ ಮೂಡಿಸುತ್ತೆ. ಅದೇ ನಿಟ್ಟಲ್ಲಿ ಈಗಾಗಲೇ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಬಂದಿರುವಂಥದ್ದು. ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಕೂಡ ಬಂದಿದ್ದಾರೆ, ಇಂಚಿಂಚು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ರಾಷ್ಟ್ರೀಯ ತನಿಖಾ ಹಾಸ್ಪಿಟಲ್ಗೆ ತರಿಸ್ಬಂದು ಸರ್, ಅದಕ್ಕೆ ಒಟ್ರು ಒಂದೊಂದು ಪೊಲೀಸ್ ಬಂದರು ಸರ್. ಒಟ್ರು ಸೈಡ್ ಸೇರಿಸಿದ್ವಿ, ಒಟ್ರು ಕಸ್ಟಮರ್ ಹೊರಗಡೆ ಬಂದಿದ್ದು ಸರ್. ಆಮ್ಯಾಗ ಒಟ್ರು ಒಂದು ಪೊಲೀಸರು ಬಂದು ಚೆಕ್ ಮಾಡ್ತಾ ಇದ್ದೆ ಸರ್. ಆಯ್ತು ಸರ್. ಹಾಂ ಸರ್, ಇಲ್ಲೇ ಸರ್ ರಾಮೇಶ್ವರ ಕೆಫೆಯಿಂದ ಸರ್. ಅವ್ರ ಬ್ಯಾಗಿಗೆ ನೋಡಿದ್ವಿ ಸರ್, ನಾವು ಹೊರಗಡೆ ಇರೋದು ಸರ್. ಇವತ್ತು ಫುಲ್ ರಶ್ ಇರ್ತಿದೆ, ಶುಕ್ರವಾರ ಶನಿವಾರ ಭಾಳ ರಶ್ ಇರ್ತೈತೆ ಸರ್. ಇಲ್ಲಿ ಗಾಡಿ ತರಬೇಕು ಜಾಗ ಇರೋದು ಸರ್. ಕಿಚನ್ ಬಾಜುಕ್ ಸರ್, ಅದು ಹಾಂ ಸರ್. ಟಾಯ್ಲೆಟ್ ಇದೆ ಸರ್, ಅದ್ರ ಬಾಜುಕು ಇದೆ ಸರ್. ಅವೆಲ್ಲ ಒಂಥರ ಇದು ಬ್ರೇಕ್ ಬಿದ್ದಂಗೆ ಆಗಿದೆ ಸರ್. ಅಲ್ಲಿ ಗ್ಯಾಸ್ ಪೈಪ್ ಅಲ್ಲಿ ನೋಡಿಲ್ಲ ಸರ್, ನಾವು ಊಟಕ್ಕೆ ಹೋಗ್ಬೇಕಂತ ಹೊಂಟಿದ್ವಿ ಸರ್. ಇಂಥ ನೋಡಿಲ್ಲ ಸರ್, ನಾವು ನೋಡಿಲ್ಲ ಸರ್. ಈಗ 3 ತಿಂಗಳ ಸರ್. ನಮ್ಮ ಪ್ರತಿನಿಧಿ ಜಗದೀಶ್ ಮಾಹಿತಿ ಕೊಡ್ತಾ ಇದ್ರು. ಅಲ್ಲಿ ಗಾಯಗೊಂಡಿರೋರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರೆ ಎನ್ಐಎ ಅಧಿಕಾರಿಗಳು ಅವರಿಂದ ಗಾಯಾಳುಗಳಿಂದ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಅಂದ್ರೆ ಸ್ಫೋಟದ ತೀವ್ರತೆಗೆ ಯಾವುದೇ ಪ್ರಾಣಹಾನಿ ಆಗಿಲ್ಲ ಅದೃಷ್ಟವಶಾತ್. ಆದರೆ ಗಾಯಾಳುಗಳ ಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿನ ಕೊಡ್ತಾ ಹೋಗ್ತೀವಿ. ಈಗ
ಇನ್ನು ಈ ಸಂದರ್ಭ ಗಾಯಾಳುಗಳು 5 ಜನ ಗಾಯಾಳುಗಳು ಅಂತ ಹೇಳಲಾಗಿದ್ದು. ಓರ್ವ ಮಹಿಳೆ ಕೂಡ ಈ ಘಟನೆಯಲ್ಲಿ ಗಾಯಗೊಂಡಿದ್ದಾರೆ. ಅವರ ಪತಿ ಮಾತನಾಡಿದ್ದಾರೆ ಟಿವಿ9 ಜೊತೆಗೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ನಂಗೆ 1:30ಗೆ ಸರ್ ನನಗೆ ಆ್ಯಕ್ಚುಲಿ ನನಗೆ ಏಟಾಗಿದೆ ಅಂತ ಹೇಳಿದ್ರು ನಾನು ಬಂದಿದ್ದೀನಿ. ಅದರ್ವೈಸ್ ನನಗೆ ಬಾಕಿ ಏನಿಲ್ಲ. ಮೋರೆವರ್ ಏನು ಡೀಟೇಲ್ಸ್ ಇದೋ ನಾನು ಆಮೇಲೆ ಕೊಡ್ತೀನಿ. ನಂಗೆ ಗೊತ್ತಿಲ್ಲ ಸರ್. ಅವರು ನಾರ್ಮಲ್ ವೀಕೆಂಡಲ್ಲಿ ಊಟ ಮಾಡೋಕ್ಕೆ ಹೋಗ್ತಾರೆ. ಹಂಗೆ ಊಟ ಮಾಡೋಕ್ಕೆ ಹೋಗಿರೋದ್ರಿಂದ ಹಂಗೆ ಆಗಿರ್ಬೋದು. ಪಾಸ್ಟ್ 1 ಡೆಕೆಡಿಂದ. ಮೂಲತಃ ಎಲ್ಲಿಯವರು ಸರ್? ಮೈಸೂರು. ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ? ಹಾಂ, 1 ಡೆಕೆಡಿಂದ. ಡಾಕ್ಟ್ರು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಏಡ್ ಎಲ್ಲ ಮಾಡಿದ್ದಾರೆ. ನೆಕ್ಸ್ಟ್ ಟ್ರೀಟ್ಮೆಂಟ್ಗೆ ಸುರಂಜ್ ಮಾಡ್ತೀವಿ. ಅದೇ ಇಂಜುರಿ ಇದೆ, ತೋರಿಸಿಲ್ಲ ನನಗಪ್ಪ. ಓಕೆ, ಆರಾಮ ಮಾತಾಡಿದ್ರು. ಡಾಕ್ಟ್ರ್ ಅಂದರೆ ಬಾಡಿ ತೋರಿಸಿದ್ರು, ಇಲ್ಲಿ ಸ್ವಲ್ಪ ಏಟಾಗಿದೆ, ಅದನ್ನು ಟ್ರೀಟ್ಮೆಂಟ್ ಮಾಡಬೇಕು, ಆಮೇಲೆ ಹೇಳ್ತೀವಿ ಅಂತ ಹೇಳಿ. ಸ್ಟಿಚಸ್ ಹಾಕಿದ್ದಾರೆ ಸರ್.